ಎಲ್ರಿಗೂ ನಮಸ್ಕಾರ. ಇದು ನನ್ನ 54ನೇ ದಿನ 100 ಚಾಲೆಂಜ್ ಒಳಗೆ ಇವತ್ತು ಬೆಳಗ್ಗೆ 6 ಗಂಟೆ ಬಂದು ಬೆಂಗಳೂರು ರೀಚ್ ಆದೆ ಬಳ್ಳಾರಿಯಿಂದ. ಮನೆಗೆ ಬಂದ ತಕ್ಷಣ ಬಸ್ನೊಳಗೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಹಾಗಾಗಿ ನಿದ್ದೆ ಮಾಡಿದೆ ಒಂದು 3-4 ತಾಸು. 10 ಗಂಟೆ ಆಗಿತ್ತು. ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಉಪ್ಪಿಟ್ಟು ತಿಂದೆ. ಉಪ್ಪಿಟ್ಟು ತಿನ್ನೋಕ್ಕಿಂತ ಮುಂಚೆಗೆ ಒಂದು ಕ್ಯಾರೆಟ್ ತಿಂದಿದ್ದೆ. ಜಿಮ್ಗೆ ಇವತ್ತು ಹೋಗೋಕ್ಕಾಗಲಿಲ್ಲ. ಸಕ್ಸಸ್ಫುಲಿ ಒಂದು 18-20 ದಿನ ಕಳೆದನೆ ಅನ್ಕೊತಾನೆ ಜಿಮ್ಗೆ ಹೋಗ್ಲಾರ್ದಂಗೆ. ಬಟ್ ಮನೇಲಿ ಮಾಡೋ ಡಿಪ್ಸು ಮತ್ತು ಸ್ಕ್ವಾಟ್ಸ್ನ ಮಿಸ್ ಮಾಡಿಲ್ಲ. ಸೊ ಇವೆರಡು ಎಕ್ಸಸೈಸ್ ಮಾತ್ರ ಕಂಟಿನ್ಯೂಸ್ ಮಾಡ್ಕೊತಾನೆ ಬಂದಿದ್ದೀನಿ. ಸೊ ಉಪ್ಪಿಟ್ಟು ಮಸ್ತಾಗಿತ್ತು. ಉಪ್ಪಿಟ್ಟು ತುಪ್ಪ ಒಂದು ಸ್ವಲ್ಪ ತಿಂದು, ಆಮೇಲೆ ಉಪ್ಪಿಟ್ಟು ಮೊಸರು ತಿಂದು, ಕರಂಡಿ ಜೊತೆಗೆ ನಂಚ್ಕೊಂಡು ತಿಂದು ಮುಗಿಸಿದೆ. ಆಮೇಲೆ ಒಂದು ಚಹಾ ಕುಡಿದೆ. ಸೊ ಇವತ್ತು ಮತ್ತೆ ಅಗೇನ್ ಮನೇಲೇ ರೆಸ್ಟ್ ತೊಗೊತಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ತಿಂದೆ. ಮಧ್ಯಾಹ್ನ ಒಂದು 12:30 1 ಗಂಟೆ ಆಗಿತ್ತು. ಇವತ್ತು ಎಲ್ಲೂ ಹೋಗಬಾರ್ದು ಅಂದ್ಕೊಂಡಿದ್ದೆ, ಆದರೂ ಹೋಗ್ಬೇಕಾಯ್ತು. ಅಲ್ಲಿ ಹೋಗಿ ಒಂದು ಲೆಮನ್ ಟೀ ಕುಡಿದೆ. ಸೊ ಅದಾಗಿ ಒಂದು 2 ತಾಸು ಬಿಟ್ಟು ಮತ್ತು ಏನೂ ಸಿಗಲಿಲ್ಲ ನಂಗೆ. ಚಹಾ ಕುಡಿದೆ, ಒಂದು ಚಕ್ಲಿ ತಿನ್ಕೊಂಡು ಮನೆಗೆ ಬಂದು ಒಗ್ಗರಣೆ ಅವಲಕ್ಕಿ ಮಾಡಿಸ್ಕೊಂಡು ತಿಂದು ಟೈಮು 5:45 ಆಗಿತ್ತು. ಸೊ ರಾತ್ರಿ ಊಟಕ್ಕೆ ಹೋಗ್ಬೇಕು, ಸ್ವಲ್ಪ ತಿನ್ನೋಣ ಅಂಥೇಳಿ ಸ್ವಲ್ಪ ಅನ್ಕೊಂತಾನೆ ಜಾಸ್ತಿ ತಿಂದು ಮುಗಿಸಿದೆ. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಪುಡಿ ಉದುರಿಸ್ಕೊಂಡು ನಿಂಬೆಹಣ್ಣು ಹಾಕೊಂಡು ತಿಂದೆ. ಮಸ್ತ್ ಟೇಸ್ಟ್ ಇತ್ತು. ನೀವು ಟ್ರೈ ಮಾಡಿ ನೋಡಿರಿ ಮನ್ಯಾಗ ಒಂದ್ಸಲಿ. ಆಮೇಲೆ ಒಂದು ಅರ್ಧ ಚಹಾ ಕುಡಿದು ಟೈಮ್ ಪಾಸ್ ಮಾಡಿ 9 ಗಂಟೆ ಆಯಿತು. ಊಟಕ್ಕೆ ಕೂತ್ಕೊಂಡೆ. ಊಟದೊಳಗೆ ಇವತ್ತು ತುಪ್ಪ, ಅನ್ನ, ಸ್ವಲ್ಪ ಹಣ್ಣುಗಾಯಿ ಚಟ್ನಿ, ಅದಾದಮೇಲೆ ತುಪ್ಪ, ಅನ್ನ, ಟೊಮೆಟೊ ಹಣ್ಣಿನ ಸಾರು, ಮತ್ತು ಅದಾದಮೇಲೆ ಸ್ವಲ್ಪ ಒಗ್ಗರಣೆ ಉಳಿದಿತ್ತು. ಸಂಜೆ ಅವಲಕ್ಕಿ ಮಾಡಿದ್ದು, 1-2 ತುತ್ತು ಅದಕ್ಕೆ ಒಗ್ಗರಣೆ ಕಲಿಸ್ಕೊಂಡು ತಿಂದು ಮುಗಿಸಿದೆ. ಈಗ ಭಗವದ್ಗೀತೆ ಓದೋ ಟೈಮು. ಭಗವದ್ಗೀತೆ ಒಳಗೆ ಇವತ್ತು ನಾವು 70ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗೆ ಶಾಂತಿ ದೊರೆಯಲಾರದು ಅಂತ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಿದ್ದಾನೆ. ಇವತ್ತಿಗಿಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.